ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮಾವ ಡ್ರೈ ಫ್ರೂಟ್ ಸ್ವೀಟ್ ಮಾಡಿದ್ದಾರೆ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಫಸ್ಟಿಗೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಗೋಡಂಬಿ, ಬಾದಾಮಿ ಮತ್ತು ವಾಲ್ನಟ್ಸು ಫ್ರೆಂಡ್ಸ್, ಇಷ್ಟನ್ನು ಒಂದು 50 ಗ್ರಾಮ್ ಸಾಕು. ಅಷ್ಟನ್ನು ನೋಡಿ ಕಟ್ ಮಾಡ್ಕೊತಾ ಇದ್ದಾರೆ ನೋಡಿ ನಮ್ಮವ್ವ. ಆ ಥರ ನೀಟಾಗಿ ಫುಲ್ಲು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ಮೀಡಿಯಮ್ ಆಗಿ. ಈ ಕಡೆ ಸಣ್ಣದಾಗೂ ಅಲ್ಲ, ಈ ಕಡೆ ದಪ್ಪದಾಗೂ ಅಲ್ಲ, ಆ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೀಡಿಯಮ್ ಆಗಿ, ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ, ಆ ಥರ ಮೀಡಿಯಮ್ ಆಗಿ ನೋಡಿ ಮಾವ ಕಟ್ ಮಾಡ್ಕೊತಾ ಇದ್ದಾರಲ್ಲ, ಆ ಥರ ಕಟ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಓಕೆ ಫ್ರೆಂಡ್ಸ್. ತುಂಬ ಜಾಸ್ತಿನೂ ಬೇಡ, ಕಮ್ಮಿನೂ ಬೇಡ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಕಟ್ ಮಾಡ್ಕೊಳ್ಳೋದು ಇಷ್ಟಪ್ಪ ಆದರೆ ಓಕೆ. ನೋಡಿ ಫ್ರೆಂಡ್ಸ್, ಮಾವ ಎಷ್ಟು ಮಾಡಿದ್ದಾರೆ ನೋಡಿ, ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್, ನೀವೆಲ್ಲ ಎತ್ಕೋತಿರಲ್ಲ, ಆಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಪುಡಿನ ಸೈಡ್ಗೆ ಎತ್ತಿಟ್ಕೊಳ್ಳಿ, ಅದು ಬೇಕು ಫ್ರೆಂಡ್ಸ್. ಪುಡಿನ ಬಿಟ್ಟು ಎತ್ಕೊಳ್ಳಿ. ಆಮೇಲೆ ಖರ್ಜೂರ ಅರ್ಧ kg ಇದೆ ಫ್ರೆಂಡ್ಸ್. ಫುಲ್ಲು ಮಾವ ನೋಡಿ ಸಿಪ್ಪೆ ಹಿಡ್ಕೊತಾ ಇದ್ದಾರಲ್ಲ, ಪೂರ್ತಿ ಎಲ್ಲನೂ ಅದೇ ಥರ ಸಿಪ್ಪೆ ಮತ್ತು ಬೀಜನ ಸಪ್ರೇಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಸಿಪ್ಪೆ ಹಿಡ್ದು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈ ಥರ ಬೀಜನ ಸಪ್ರೇಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಫುಲ್ ಎಲ್ಲ ಅರ್ಧ kgನ ಹಿಡ್ದು ಆಮೇಲೆ ಕೊಬ್ಬರಿನ ತುರ್ಕೊತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಈ ಥರ ಕೊಬ್ಬರಿ ತುರ್ಕೊಳ್ಳಿ ನೀಟಾಗಿ ಫ್ರೆಂಡ್ಸ್. ಒಂದು ಪ್ಲೇಟಿಗೆ ಕೊಬ್ಬರಿನ ತುರ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಒಂದು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ 2 ಚಮಚ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಮಾವ ಹಾಕ್ಕೊಂಡಿದ್ದಾರೆ ನೋಡಿ 2 ಚಮಚ ತುಪ್ಪ. ನೀವು ಕೂಡ ಹಾಕ್ಕೊಂಡು ನೋಡಿ, ಮಾವ ಈಗ ಸ್ಪ್ರೆಡ್ ಮಾಡಿದ್ರಲ್ಲ, ಆ ಥರ ನೀವು ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕಲ್ಲ, ಹಾಗಾಗಿ. ಆಮೇಲೆ ಎಲ್ಲ ಫ್ರೂಟ್ಸಿಗೂ ಮಿಕ್ಸ್ ಆಗಬೇಕಲ್ಲ ನೋಡಿ, ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್, ನಾವು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಂಡಿದ್ವಿ ನೋಡಿ, ವಾಲ್ನಟ್ಸ್, ಗೋಡಂಬಿ, ಬಾದಾಮಿ ಎಲ್ಲ 50 ಗ್ರಾಮ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಮಾವ ಹಾಕ್ಕೊತಾ ಇದ್ದಾರೆ ನೋಡಿ, ಹುಡಿನ ಬಿಟ್ಟು ಹಾಕ್ಕೊತಾ ಇದ್ದಾರೆ ಮಾವ. ಅದು ಹುಡಿನ ಲಾಸ್ಟಿಗೆ ಎತ್ತಿಟ್ಕೊಂಡಿದ್ದಾರೆ. ಓಕೆನಾ ಫ್ರೆಂಡ್ಸ್. ನೋಡಿ ಈಗ ತುಪ್ಪ ಜೊತೆ ಅದನ್ನ ಫ್ರೈ ಮಾಡ್ತಾರೆ. ಗೋಡಂಬಿ, ಬಾದಾಮಿ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಫ್ರೆಂಡ್ಸ್, ಮಾವ ಕೆಂಪಗಾಗೋವರೆಗೂ ಹುರಿತಾ ಇದ್ದಾರೆ. ಅದಾದಮೇಲೆ ಫ್ರೆಂಡ್ಸ್, ಅದು ಯಾಕಂದರೆ ಸ್ವೀಟ್ ಜಾಸ್ತಿ ಏನಿಲ್ಲ, ಯಾಕಂದರೆ ಈ ಕಡೆ ಜಾಸ್ತಿ ಇದ್ದರೆ ವಯಸ್ಸಾದವ್ರು ತಿನ್ನೋದಕ್ಕಾಗಲ್ಲ ಅಲ್ಲ, ಅದಕ್ಕೆ ಮೀಡಿಯಮ್ ಆಗಿತ್ತು. ಬಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಟೇಸ್ಟ್ ತುಂಬ ಇಷ್ಟ ಆಯಿತು ನನಗೂ ಕೂಡ. ನೋಡಿ ಈ ಥರ ಹುರ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಆವಾಗ. ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ಚೆನ್ನಾಗಿ ಹುರ್ಕೊಬೇಕು ಇದನ್ನು, ತುಪ್ಪ ಜೊತೆ ಮಿಕ್ಸ್ ಆಗಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಅದಷ್ಟು ಫ್ರೆಂಡ್ಸ್ ಫುಲ್ ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲಿಗೆ ಸೈಡಿಗೆ ತೆಗೆದಿಡಿ. ಆಮೇಲೆ ಮತ್ತೆ ಈ ಪಾತ್ರೆಗೆ ಮತ್ತೆ ನಾವು ಆವಾಗಲೇ ತುಪ್ಪ ಹಾಕ್ಕೊಂಡ್ವಿ ನೋಡಿ, ಇನ್ನು ಸ್ವಲ್ಪ ತುಪ್ಪ ಹಾಗೆ ಬಿಟ್ಟಿದ್ವಲ್ಲ, ಆ ತುಪ್ಪನ ಹಾಕ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್. ಅದ್ರ ಜೊತೆ ನಾವು ಖರ್ಜೂರನ ಹಿಡ್ಕೊಂಡಿದ್ವಿ ನೋಡಿ, ಖರ್ಜೂರನ ಅದನ್ನು ಹಾಕ್ಕೊಳ್ಳಿ, ಖರ್ಜೂರನ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದು ಗಂಟು ಥರ ಆಗಬೇಕು. ಈ ಥರ ಆಗೋವರೆಗೂ ಖರ್ಜೂರನ ಹುರ್ಕೊಳ್ಳಿ ಫ್ರೆಂಡ್ಸ್, ಆವಾಗ ಚೆನ್ನಾಗಿರುತ್ತೆ ಖರ್ಜೂರ. ನೋಡಿ ಈ ಥರ ಹಾಕಬೇಕು. ಇದಾದಮೇಲೆ ಫ್ರೆಂಡ್ಸ್, ಅದು ಏಲಕ್ಕಿ ಪೌಡರು ಸ್ವಲ್ಪ ಮೇಲ್ಗಡೆ ಉದುರಿಸ್ತಾ ಇದ್ದಾರೆ ನೋಡಿ, ಮಾವ ಹಾಕಿದ್ರು ಅಷ್ಟು ಹಾಕಿ ಫ್ರೆಂಡ್ಸ್. ಏಲಕ್ಕಿ ಪೌಡರ್ನ ತುಂಬ ಚೆನ್ನಾಗಿ ಅದೇ ನಾನು ತೋರಿಸ್ದೆ ನೋಡಿ, ಈ ಥರ ಅಂಟಾಗಬೇಕು ಅಂತ, ಆ ಥರ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ವಿ ನೋಡಿ, ಅದನ್ನು ತುಪ್ಪ ಜೊತೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ವಾಲ್ನಟ್ಸ್ ಇದನ್ನು ಹಾಕ್ಕೊಂಡಿದ್ರಲ್ಲ ಫ್ರೆಂಡ್ಸ್, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಮಾವ ಮಿಕ್ಸ್ ಮಾಡ್ಕೊತಾರೆ ಇವಾಗ. ಆ ಥರ ಅದಕ್ಕೆ ಫುಲ್ ಮಿಕ್ಸ್ ಆಗಿಬಿಡ್ಬೇಕದು, ಆ ಥರ ಮಿಕ್ಸ್ ಮಾಡ್ಕೊತ ಬನ್ನಿ ನೋಡಿ. ಪೂರ್ತಿ ಅದಕ್ಕೆ ಅಂಟ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊತ ಬನ್ನಿ. ಒಂಚೂರು ಬಿಟ್ಟಿರಬಾರ್ದು, ಪೂರ್ತಿ ಮಿಕ್ಸ್ ಆಗಿರಬೇಕು ಫ್ರೆಂಡ್ಸ್.
ನೋಡಿ ಈಗ ಮಾವ ಮಿಕ್ಸ್ ಮಾಡ್ಕೊತ ಬರ್ತಾರೆ, ಅದೇ ಥರ ಮಿಕ್ಸ್ ಮಾಡ್ಕೊತ ಬನ್ನಿ ಫ್ರೆಂಡ್ಸ್. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಅದಷ್ಟು ಆದಮೇಲೆ ನೋಡಿ ಫ್ರೆಂಡ್ಸ್, ಮಾವ ಮಿಕ್ಸ್ ಮಾಡ್ಕೊತ ಇದ್ದಾರೆ. ಈ ಥರ ಫುಲ್ ಪೂರ್ತಿ ಅಂಟ್ಕೊಬೇಕು ಅದಕ್ಕೆ, ಆ ಥರ ಫ್ರೆಂಡ್ಸ್. ಅದು ಡ್ರೈ ಫ್ರೂಟ್ಸು ಖರ್ಜೂರಾಗೆ ಮಿಕ್ಸ್ ಆಗೋವರೆಗೂ ನೀವು ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ನೋಡಿ ಮಾವ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ, ಆ ಥರ ಪೂರ್ತಿ ಮಿಕ್ಸ್ ಆಗೋವರೆಗೂ ಫ್ರೆಂಡ್ಸ್ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು, ಆವಾಗ ಚೆನ್ನಾಗಿರುತ್ತೆ ಸ್ವೀಟ್. ನೋಡಿ ಇದೇ ಥರ ಮಾವ ಮಾಡ್ತಾಯಿದ್ದಾರೆ ನೋಡಿ, ಆ ಥರ ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಆಮೇಲೆ ಪಾತ್ರೆಯಲ್ಲಿ ಒಂಚೂರು ಅಂಟಿರಬಾರ್ದು, ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫ್ರೆಂಡ್ಸ್ ತುಂಬ ಒಂದು ಚೂರು ಪಾತ್ರೆಗೆ ಅಂಟ್ಕೊಳ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಅದಕ್ಕೆ ಜಾಸ್ತಿ ಎಷ್ಟು ಹಾಕಿರ್ತೀವಿ ಅಷ್ಟು ಕೂಡ ಖರ್ಜೂರಾಗೆ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಅದಾದಮೇಲೆ ಅದೊಂದು ಸ್ವಲ್ಪ ಆರಾದಮೇಲೆ ಪ್ಲೇಟ್ಗೆ ಹಾಕ್ಕೊಳ್ಳಿ. ನೋಡಿ ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಒಂದು ಸೈಡಿಗೆ ತೊಗೊಳ್ಳಿ ಫ್ರೆಂಡ್ಸ್. ಅದು ಆರಬೇಕು ಫ್ರೆಂಡ್ಸ್. ಅದಷ್ಟು ಆರಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ, ಒಂದು ಸೈಡಿಗೆ ತೊಗೊಳ್ಳಿ. ಎಲ್ಲನೂ ಒಂದು ಸೈಡಿಗೆ ಹಾಕ್ಕೊಬೇಕು. ನೋಡಿ ಮಾವ ಮಾಡ್ತಾ ಇದ್ದಾರಲ್ಲ ಆ ಥರ ಎಲ್ಲನೂ ಒಂದು ಸೈಡಿಗೆ ತೊಗೊಳ್ಳಿ ಈ ಥರ. ಅಷ್ಟಕ್ಕೂ ಒಂದು ಸೈಡಿಗೆ ಇದು ಮಾಡ್ಕೊಂಡಾದ್ಮೇಲೆ ಹಾರಿರುತ್ತಲ್ಲ ಫ್ರೆಂಡ್ಸ್, ಹಾರನ್ನು ಪ್ಲೇಟ್ಗೆ ಹಾಕ್ಕೊಂಡಿರ್ತೀರಲ್ಲ ಆ ಥರ ಮಾಡ್ಕೊಂಡಾದ್ಮೇಲೆ ಎಲ್ಲ ಒಂದು ಸೈಡಿಗೆ ತೊಗೊಂಡಾದ್ಮೇಲೆ ಈ ಥರ ನಿಧಾನಕ್ಕೆ ಕಟ್ ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್. ಒಂಚೂರು ಸೈಡಿಗೆ ಹೋಗಬಾರ್ದು, ನೀಟಾಗಿ ಕಟ್ ಮಾಡ್ಕೊತಾ ಬನ್ನಿ, ಆವಾಗ ನೀಟಾಗಿ ಶೇಪಿಗೆ ಬರುತ್ತೆ. ನಿಮ್ಗೆ ಯಾವ ಥರ ಶೇಪಿಗೆ ಬೇಕು ಆ ಥರ ಶೇಪಿಗೆ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಮಾವ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು, ಆಮೇಲೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಬಾಯ್.